ನಮಸ್ಕಾರ. ಇಂದಿನ ಈ ಆಳವಾದ ವಿಚಾರ ಮಂಥನಕ್ಕೆ ಸ್ವಾಗತ. ನಾವು ಸಾಮಾನ್ಯವಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಯಶಸ್ಸು ಅಥವಾ ಸಫಲತೆ ಅಂದ್ರೆ ಏನಂದ್ಕೊಳ್ತೀವಿ ಹೇಳಿ? ಹೆಚ್ಚಾಗಿ ಹೊರಗಿನ ಪ್ರಪಂಚದಲ್ಲಿ ಗೆಲ್ಲೋದನ್ನೇ ನಾವು ಯಶಸ್ಸು ಅಂತೀವಿ ಅಲ್ವಾ? ಹೌದು. ಶಾಲೆಯಲ್ಲಿ ಹೆಚ್ಚು ಅಂಕ ಗಳಿಸುವುದು, ಉದ್ಯೋಗದಲ್ಲಿ ದೊಡ್ಡ ಹುದ್ದೆಗೇರುವುದು, ಅಥವಾ ಸಮಾಜದ ಕಣ್ಣಲ್ಲಿ ನಾವು ಗೆದ್ದಿದ್ದೀವಿ ಅಂತ ಸಾಬೀತುಪಡಿಸುವುದು. ಖಂಡಿತ. ಆದ್ರೆ ಈ ಹೊರಗಿನ ಓಟದಲ್ಲಿ ನಮ್ಗೆ ನಿಜವಾದ ಆಂತರಿಕ ಶಾಂತಿ ಸಿಗ್ತಾ ಇದೆಯಾ ಅನ್ನೋದೊಂದು ಬಹಳ ದೊಡ್ಡ ಪ್ರಶ್ನೆ. ಎಕ್ಸಾಕ್ಟ್ಲಿ. ಇವತ್ತು ನಮ್ಮ ಮುಂದಿರುವ ಮೂಲವಸ್ತು ಈ ಯಶಸ್ಸಿನ ವ್ಯಾಖ್ಯಾನವನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತೆ. ದೈವಿಕ ಒಡನಾಟದ ಮೂಲಕ ವಿಜಯದ ಹಾದಿ ಅನ್ನೋ ಒಂದು ಅತ್ಯದ್ಭುತವಾದ ಆಧ್ಯಾತ್ಮಿಕ ಮತ್ತು ಪ್ರಾಯೋಗಿಕ ಮಾರ್ಗದರ್ಶಿ ನಮ್ಮ ಇಂದಿನ ಚರ್ಚೆಯ ವಿಷಯ. ಇದು ನಿಜಕ್ಕೂ ನಮ್ಮ ಗಮನವನ್ನು ಹೊರಗಿನಿಂದ ಒಳಗಡೆಗೆ ಎಳೆಯುವಂಥ ಒಂದು ಅದ್ಭುತವಾದ ಮೂಲವಸ್ತು. ಹೌದು. ಇದರಲ್ಲಿರುವ ಒಂದು ವರದಾನ ನನ್ನ ಗಮನ ಸೆಳೆಯಿತು. ಅದೇನಪ್ಪ ಅಂದ್ರೆ, ಸಾಕಾರ ಮತ್ತು ನಿರಾಕಾರ ತಂದೆಯ ಸಂಘದಲ್ಲಿ ಪ್ರತಿಯೊಂದು ಸಂಕಲ್ಪದಲ್ಲೂ ವಿಜಯಿಯಾಗುವ ಸಫಲತಾಮೂರ್ತಿ ಭವ. ನಿರ್ಭಯತೆ ಮತ್ತು ಆ ದೈವಿಕ ಸಹಕಾರದ ಅನುಭವ ಅಂತ ಇದು ಸ್ಪಷ್ಟಪಡಿಸುತ್ತೆ. ಸರಿ, ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ. ಈ ಆಂತರಿಕ ಬದಲಾವಣೆಗಳು ನಿಜಕ್ಕೂ ಹೇಗೆ ಕಾರ್ಯನಿರ್ವಹಿಸುತ್ತವೆ? ಕೇವಲ ಒಂದು ದೈವಿಕ ಒಡನಾಟದ ಭಾವನೆ ನಮ್ಮ ಲೌಕಿಕ ಜೀವನದ ಸಫಲತೆಗೆ ಹೇಗೆ ಕಾರಣವಾಗಬಲ್ಲದು? ಈ ವಿಷಯವನ್ನು ನಾವು ಮನೋವಿಜ್ಞಾನ ಮತ್ತು ಆಧ್ಯಾತ್ಮಿಕತೆಯ ಹಿನ್ನೆಲೆಯಲ್ಲಿ ವಿಶ್ಲೇಷಿಸುವುದು ನಿಜಕ್ಕೂ ಬಹಳ ಆಸಕ್ತಿದಾಯಕವಾಗಿರುತ್ತೆ. ಯಾಕೆಂದ್ರೆ ನಾವು ಯಶಸ್ಸನ್ನು ಯಾವಾಗ್ಲೂ ಭೌತಿಕ ಸಾಧನೆಗಳ ಅಳತೆಗೋಲಿನಿಂದಲೇ ನೋಡಲು ಅಭ್ಯಾಸ ಮಾಡಿಕೊಂಡಿದ್ದೀವಿ. ನಿಜ. ಆದ್ರೆ ಸಫಲತೆ ಅನ್ನೋದು ಒಂದು ಘಟನೆಯಲ್ಲ, ಅದೊಂದು ಆಂತರಿಕ ಸ್ಥಿತಿ ಅಂತ ಇದು ವಿವರಿಸುತ್ತೆ. ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಭಯ ಇಲ್ಲದಿರುವುದು, ಆ ಗೊಂದಲಗಳಿಲ್ಲದೆ ಸಂಪೂರ್ಣ ಸ್ಪಷ್ಟತೆ ಇರುವುದು, ಮತ್ತೆ ಆ ಪರಮೋಚ್ಚ ದೈವಿಕ ಶಕ್ತಿಯೊಡನೆ ನಾವು ನಿರಂತರ ಸಂಪರ್ಕದಲ್ಲಿದ್ದೀವಿ ಅನ್ನೋ ಅನುಭವವೇ ನಿಜವಾದ ಯಶಸ್ಸು ಅಲ್ವಾ? ಹೌದು. ಈ ಗ್ರಹಿಕೆ ನಮ್ಮ ದೈನಂದಿನ ಕೆಲಸಗಳನ್ನು, ನಿರ್ಧಾರಗಳನ್ನು ಮತ್ತು ಸಂಬಂಧಗಳನ್ನು ಹೇಗೆ ಆಳವಾಗಿ ಪ್ರಭಾವಿಸುತ್ತೆ ಅನ್ನೋದರ ಹಿಂದಿನ ಪ್ರಾಯೋಗಿಕ ಕಾರಣಗಳನ್ನು ನಾವು ಇಂದು ಅರ್ಥ ಮಾಡಿಕೊಳ್ಳಬೇಕಿದೆ. ಖಂಡಿತ. ಬರೀ ಸೈದ್ಧಾಂತಿಕವಾಗಿ ಮಾತನಾಡದೆ ಈ ಮೂಲವಸ್ತುವು ನಮಗೆ ನೀಡಿರುವ 4 ನೈಜ ಜೀವನದ ಉದಾಹರಣೆಗಳ ಮೂಲಕವೇ ಇದನ್ನು ಅರ್ಥ ಮಾಡಿಕೊಳ್ಳೋಣ. ಅದು ಹೆಚ್ಚು ಸ್ಪಷ್ಟತೆ ಕೊಡುತ್ತೆ. ಮೊದಲನೇದಾಗಿ, ಪರೀಕ್ಷೆಗೆ ಸಿದ್ಧಗೊಳ್ಳುತ್ತಿರುವ ಒಬ್ಬ ವಿದ್ಯಾರ್ಥಿಯ ಪರಿಸ್ಥಿತಿಯನ್ನು ತೆಗೆದುಕೊಳ್ಳೋಣ. ಪರೀಕ್ಷೆ ಅಂದ್ರೆ ಎಂಥವರಿಗಾದ್ರೂ ಒಮ್ಮೆ ಆದ್ರೂ ಹೊಟ್ಟೆಯಲ್ಲಿ ಚಿಟ್ಟೆ ಹಾರಿದ ಅನುಭವ ಆಗಿರುತ್ತೆ. ಹೌದು, ಆ ಆತಂಕ ಸಹಜ. ಈ ವಿದ್ಯಾರ್ಥಿಗೂ ಅದೇ ಆಗ್ತಿದೆ. ಆತನಿಗೆ ವಿಷಯವೆಲ್ಲವೂ ಚೆನ್ನಾಗ್ ಗೊತ್ತಿದೆ, ಹಗಲಿರುಳು ಓದಿದ್ದಾನೆ. ಆದ್ರೂ ಒಳಗೊಂದು ಅಳುಕು, ಭಯ. ಆಗ ಆತ ಒಂದು ವಿಶಿಷ್ಟವಾದ ಪ್ರಯೋಗ ಮಾಡ್ತಾನೆ. ಏನದು? ಓದುವ ಮುನ್ನ ಅಥವಾ ಪರೀಕ್ಷೆ ಬರೆಯುವ ಮುನ್ನ ನಾನು ಒಬ್ಬನೇ ಇಲ್ಲ, ಆ ದೈವಿಕ ತಂದೆ ನನ್ನ ಜೊತೆ ಇದ್ದಾರೆ ಅಂತ ನೆನ್ಪಿಸ್ಕೊಳ್ತಾನೆ. ಕೇವಲ 2 ನಿಮಿಷಗಳ ಕಾಲ ಆ ಅಮೃತ ವೇಳೆಯ ಅನುಭವವನ್ನ ಮಾಡ್ತಾನೆ. ಇದರ ಫಲಿತಾಂಶವಾಗಿ ಆತ ಅತ್ಯಂತ ಆತ್ಮವಿಶ್ವಾಸದಿಂದ ವಿಜಯಿಯಾಗ್ತಾನೆ. ಆದ್ರೆ ನನಗೆ ಇಲ್ಲಿ ಕಾಡುವ ಪ್ರಶ್ನೆ ಎಂದರೆ, ವಿಷಯ ಗೊತ್ತಿದ್ರೂ ಆ ಭಯ ಏಕೆ ಬರುತ್ತೆ? ಮತ್ತು ಕೇವಲ 2 ನಿಮಿಷದ ಈ ದೈವಿಕ ಸ್ಮರಣೆ ಆ ಭಯವನ್ನು ಹೇಗೆ ಓಡಿಸುತ್ತೆ? ಇಲ್ಲಿ ಬೆರಗುಗೊಳಿಸುವ ವಿಷಯವೇನೆಂದರೆ, ಇದು ಕೇವಲ ಪಾಸಾಗುವ ವಿಷಯವಲ್ಲ. ಮೆದುಳಿನ ವಿಜ್ಞಾನದ ಪ್ರಕಾರ ಯಾವಾಗ ನಮಗೆ ಭಯ ಅಥವಾ ಆತಂಕ ಎದುರಾಗುತ್ತೋ ಆಗ ನಮ್ಮ ಮೆದುಳಿನ ಅಮಿಗ್ಡಾಲಾ ಅನ್ನುವ ಭಾಗ ಸಕ್ರಿಯವಾಗುತ್ತೆ. ಅಂದ್ರೆ ಆ ಫೈಟ್ ಆರ್ ಫ್ಲೈಟ್ ಮೋಡ್ ಅಲ್ವಾ? ಹೌದು, ನಿಖರವಾಗಿ ಹೋರಾಡು ಅಥವಾ ಓಡಿ ಹೋಗು ಸ್ಥಿತಿಗೆ ತಳ್ಳುತ್ತೆ. ಈ ಸ್ಥಿತಿಯಲ್ಲಿ ಮೆದುಳಿನ ತಾರ್ಕಿಕ ಆಲೋಚನಾ ಭಾಗ ತಾತ್ಕಾಲಿಕವಾಗಿ ಸ್ಥಗಿತಗೊಳ್ಳುತ್ತೆ. ಇದೇ ಕಾರಣಕ್ಕೆ ನಮ್ಗೆ ಉತ್ತರ ಗೊತ್ತಿದ್ರೂ ಪರೀಕ್ಷಾ ಕೊಠಡಿಯಲ್ಲಿ ಎಲ್ಲವೂ ಮರೆತೋದಂತೆ ಬ್ಲ್ಯಾಂಕ್ ಆಗೋದು. ಎಕ್ಸಾಕ್ಟ್ಲಿ. ಆದ್ರೆ ಆ ವಿದ್ಯಾರ್ಥಿ ಮಾಡಿದ್ದೇನು? ಆತ ಕೇವಲ ಓದುವುದನ್ನು ಬಿಟ್ಟು 2 ನಿಮಿಷ ಅಮೃತ ವೇಳೆಯ ಸ್ಥಿತಿಯನ್ನು ತಲುಪಿದ. ಇಲ್ಲಿ ಅಮೃತ ವೇಳೆಯಂದ್ರೆ ಕೇವಲ ಮುಂಜಾನೆಯ ಸಮಯವಲ್ಲ. ಮತ್ತೇನು? ಅದೊಂದು ಪರಮ ಪವಿತ್ರವಾದ, ಪ್ರಶಾಂತವಾದ ಮಾನಸಿಕ ಸ್ಥಿತಿ. ಆ ಸ್ಥಿತಿಯಲ್ಲಿ ದೈವಿಕ ಸನ್ಮುಖತೆಯನ್ನು ಅನುಭವಿಸಿದಾಗ ನಾನು ಒಂಟಿಯಲ್ಲ, ಜಗತ್ತಿನ ಅತಿ ದೊಡ್ಡ ಶಕ್ತಿ ನನ್ನೊಂದಿಗಿದೆ ಎಂಬ ಭಾವನೆ ಮೆದುಳಿಗೆ ಒಂದು ಬಲವಾದ ಸುರಕ್ಷತೆಯ ಸಂದೇಶವನ್ನು ರವಾನಿಸುತ್ತೆ. ಅಂದ್ರೆ ಆ ದೈವಿಕ ಒಡನಾಟದ ಭಾವನೆ ಮೆದುಳಿನ ಆ ಆತಂಕದ ಪ್ರತಿಕ್ರಿಯೆಯನ್ನು ಶಾಂತಗೊಳಿಸುತ್ತೆ ಅಂತಿದ್ದೀರಿ. ವಿದ್ದ ಜಾಗದಲ್ಲಿ ಧೈರ್ಯ ಮೂಡುತ್ತೆ. ಅದ್ಭುತ. ಆ ದೈವಿಕ ಶಕ್ತಿಯೊಡನೆ ತನ್ನನ್ನು ತಾನು ಜೋಡಿಸಿಕೊಂಡಾಗ ವಿದ್ಯಾರ್ಥಿಯ ಜ್ಞಾನದ ಮಟ್ಟದಲ್ಲಿ ಹೊಸದೇನು ಸೇರ್ಪಡೆಯಾಗದಿದ್ರೂ ಅವನಿಗೆ
ಆ ಜ್ಞಾನವನ್ನು ಸರಿಯಾದ ಸಮಯಕ್ಕೆ ನೆನಪಿಸಿಕೊಳ್ಳುವ ಸಾಮರ್ಥ್ಯ 100 ಪಟ್ಟು ಹೆಚ್ಚಾಗತ್ತಲ್ವಾ? ಖಂಡಿತ. ಇದು ಕೇವಲ ಭಾವನಾತ್ಮಕ ಬೆಂಬಲವಷ್ಟೇ ಅಲ್ಲ, ನಮ್ಮೊಳಗಿನ ಸುಪ್ತ ಸಾಮರ್ಥ್ಯವನ್ನು ಪೂರ್ಣ ಪ್ರಮಾಣದಲ್ಲಿ ಹೊರತರಲು ಸಹಾಯ ಮಾಡುವ ಅತ್ಯಂತ ಪ್ರಾಯೋಗಿಕ ತಂತ್ರ. ವಿದ್ಯಾರ್ಥಿ ಜೀವನದ ಆತಂಕದ ಬಗ್ಗೆ ಹೇಳಿದಿರಿ. ಆದರೆ ಇದು ಕೇವಲ ಓದುವ ವಯಸ್ಸಿಗೆ ಸೀಮಿತವಲ್ಲ. ವೃತ್ತಿಪರ ಜೀವನದಲ್ಲಿ, ಅದರಲ್ಲೂ ದೊಡ್ಡ ಜವಾಬ್ದಾರಿಯಲ್ಲಿರುವ ವ್ಯಕ್ತಿಗೆ ಎದುರಾಗುವ ಒತ್ತಡ ಇದಕ್ಕಿಂತ ಭಿನ್ನವಾಗಿರಲ್ಲ. ನಿಜ, ಅಲ್ಲಿನ ಸವಾಲುಗಳೇ ಬೇರೆ. ನಮ್ಮ 2ನೇ ಉದಾಹರಣೆ ಇದೇ ಪರಿಸ್ಥಿತಿಯನ್ನು ವಿವರಿಸುತ್ತೆ. ಕಚೇರಿಯಲ್ಲಿರುವ ಒಬ್ಬ ಅಧಿಕಾರಿಯು ಒಂದು ಬಹಳ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿದೆ. ಅವನ ಮೇಲೆ ವಿಪರೀತ ಒತ್ತಡವಿದೆ. ಆ ನಿರ್ಧಾರ ಏನಾದ್ರೂ ಸ್ವಲ್ಪ ತಪ್ಪಾದ್ರೂ ದೊಡ್ಡ ಮಟ್ಟದ ಟೀಕೆ ಮತ್ತು ನಷ್ಟವನ್ನು ಎದುರಿಸಬೇಕಾಗತ್ತೆ. ಇಂಥ ಸಮಯದಲ್ಲಿ ನಾವೆಲ್ಲರೂ ಏನ್ ಮಾಡ್ತೀವಿ? ಗಡಿಬಿಡಿಯಿಂದ ನಿರ್ಧಾರ ಮಾಡ್ತೀವಿ. ಅಥವಾ ಯಾಕಪ್ಪ ಈ ಉಸಾಬರಿ ಅಂತ ನಿರ್ಧಾರ ಮುಂದೂಡ್ತೀವಿ. ಹೌದು, ಆದ್ರೆ ಈ ಅಧಿಕಾರಿ ತಕ್ಷಣ ಪ್ರತಿಕ್ರಿಯಿಸೋದಿಲ್ಲ. ಬದಲಾಗಿ ಕೇವಲ 2 ನಿಮಿಷಗಳ ಕಾಲ ಶಾಂತನಾಗ್ತಾನೆ. ಆತ, ಬಾಬ್ದಾದಾ, ನಿಮ್ಮ ದಿವ್ಯ ಬುದ್ಧಿ ನನ್ನ ಮೂಲಕ ಕಾರ್ಯನಿರ್ವಹಿಸಲಿ ಅಂತ ತನ್ನ ಬುದ್ಧಿಯನ್ನ ಆ ಪರಮೋಚ್ಚ ಶಕ್ತಿಗೆ ಒಪ್ಪಿಸ್ತಾನೆ. ಆ ಕ್ಷಣದಲ್ಲಿಯೇ ಅವನಿಗೆ ಆ ನಿರ್ಧಾರದ ಬಗ್ಗೆ ಸಂಪೂರ್ಣ ಸ್ಪಷ್ಟತೆ ಬರುತ್ತೆ. ಕೇಳಲು ತುಂಬಾ ಚೆನ್ನಾಗಿದೆ, ಆದರೆ ಪ್ರಾಕ್ಟಿಕಲ್ ಆಗಿ ಯೋಚಿಸಿದ್ರೆ ಅಷ್ಟು ದೊಡ್ಡ ಒತ್ತಡ ಇದ್ದಾಗ, ಡೆಡ್ಲೈನ್ ತಲೆ ಮೇಲಿದ್ದಾಗ 2 ನಿಮಿಷ ಸುಮ್ಮನೆ ಕೂರೋದು ಅಷ್ಟು ಸುಲಭನಾ? ಆ ಶಿಫ್ಟ್ ತಕ್ಷಣ ಹೇಗ್ ಸಾಧ್ಯ? ನೀವು ಕೇಳಿದ ಪ್ರಶ್ನೆ ಅತ್ಯಂತ ಸಹಜವಾದದ್ದು. ಇದನ್ನ ವಿಸ್ತೃತ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ, ಒತ್ತಡವಿದ್ದಾಗ ಏನಾದ್ರೂ ಒಂದು ಮಾಡಿ ಮುಗಿಸ್ಬೇಕು ಅನ್ನುವ ತವಕವೇ ನಮ್ಮಲ್ಲಿ ಹೆಚ್ಚಿರುತ್ತೆ. ಹೌದು, ಸುಮ್ಮನೆ ಕೂರಲು ಮನಸ್ಸು ಒಪ್ಪೋದೇ ಇಲ್ಲ. ಆದ್ರೆ ಆ ಅವಸರವೇ ದೊಡ್ಡ ತಪ್ಪುಗಳಿಗೆ ಕಾರಣವಾಗುತ್ತೆ. ಆ ಅಧಿಕಾರಿ ತೆಗೆದುಕೊಂಡ ಆ 2 ನಿಮಿಷದ ವಿರಾಮ ಕೇವಲ ಸುಮ್ಮನೆ ಕೂರುವ ಪ್ರಕ್ರಿಯೆ ಅಲ್ಲ, ಅದೊಂದು ಸಕ್ರಿಯವಾದ ಸಮರ್ಪಣೆ. ಸಮರ್ಪಣೆ ಅಂದ್ರೆ ಸರೆಂಡರ್. ಹೌದು. ಒತ್ತಡದ ಸಮಯದಲ್ಲಿ ನಮ್ಮ ಬುದ್ಧಿ ನಮ್ಮ ಸ್ವಂತ ಲಾಭ, ನಷ್ಟ, ಟೀಕೆಯ ಭಯ ಮತ್ತು ಅಹಂಕಾರಗಳಿಂದ ಆವೃತವಾಗಿರುತ್ತೆ. ಇಂತಹ ಕಲುಷಿತ ಬುದ್ಧಿಯಿಂದ ಬರುವ ನಿರ್ಧಾರಗಳು ಹೆಚ್ಚಾಗಿ ದೋಷಪೂರಿತವಾಗಿರುತ್ತವೆ. ಆದ್ರೆ ಆತ ಯಾವಾಗ ಆ ದೈವಿಕ ತಂದೆಯ ದಿವ್ಯ ಬುದ್ಧಿ ನನ್ನ ಮೂಲಕ ಕೆಲಸ ಮಾಡ್ಲಿ ಅಂತ ಸಂಕಲ್ಪ ಮಾಡ್ತಾನೋ, ಆತ ತನ್ನ ಭಯ ಮತ್ತು ಅಹಂಕಾರಗಳನ್ನು ಬದಿಗಿಡುತ್ತಿದ್ದಾನೆ ಎಂದರ್ಥ. ಅಂದ್ರೆ ಆತ ತನ್ನದೇ ಆದ ಸೀಮಿತ ದೃಷ್ಟಿಕೋನದಿಂದ ಹೊರಬಂದು ಒಂದು ವಿಶಾಲವಾದ, ನಿಷ್ಪಕ್ಷಪಾತವಾದ ದೃಷ್ಟಿಕೋನವನ್ನು ಆಹ್ವಾನಿಸುತ್ತಿದ್ದಾನೆ ಎಂದಬಹುದೇ? ಖಂಡಿತ. ದಿವ್ಯ ಬುದ್ಧಿ ಎಂದ್ರೆ ಯಾವುದೇ ಭಯ, ರಾಗ, ದ್ವೇಷ ಅಥವಾ ಗೊಂದಲಗಳಿಲ್ಲದ ಅತ್ಯಂತ ಶುದ್ಧವಾದ ಪ್ರಜ್ಞೆ. ಆ ಪ್ರಜ್ಞೆಗೆ ತನ್ನನ್ನು ತಾನು ಒಡ್ಡಿಕೊಂಡಾಗ ಸಮಸ್ಯೆ ಬಹಳ ಸರಳವಾಗಿ ಕಾಣತೊಡಗುತ್ತೆ. ಇದು ಕಾರ್ಪೊರೇಟ್ ಜಗತ್ತಿಗೂ ಬಹಳ ಮುಖ್ಯವಾದ ಪಾಠ. ಹೌದು. ಇನ್ನೊಂದು ಮುಖ್ಯವಾದ ವಿಷಯವನ್ನು ಈ ಮೂಲವಸ್ತು ಪ್ರಸ್ತಾಪಿಸುತ್ತೆ. ಅದೇ ಸಮಯ ಮತ್ತು ಸಂಕಲ್ಪಗಳ ಉಳಿತಾಯ. ಅದು ಹೇಗೆ? ಒತ್ತಡದಲ್ಲಿ ಒಂದು ತಪ್ಪು ನಿರ್ಧಾರ ತೆಗೆದುಕೊಂಡ್ರೆ ನಂತರ ಅದನ್ನು ಸರಿಪಡಿಸಲು ಎಷ್ಟು ದಿನಗಳ ಕಾಲ ಮೀಟಿಂಗ್ಗಳು, ಇಮೇಲ್ಗಳು, ನಿದ್ದೆ ಇಲ್ಲದ ರಾತ್ರಿಗಳು ಬೇಕಾಗ್ತವೆ ಅಂತ ಊಹಿಸಿ. ಓಹೋ, ಆ ವ್ಯರ್ಥ ಯೋಚನೆಗಳು ಮತ್ತು ಸಮಯದ ನಷ್ಟಕ್ಕೆ ಲೆಕ್ಕವೇ ಇಲ್ಲ. ಅದೇ ಆ ಅಧಿಕಾರಿ ತೆಗೆದುಕೊಂಡ ಕೇವಲ 2 ನಿಮಿಷದ ದೈವಿಕ ವಿರಾಮ ಭವಿಷ್ಯದ ಅದೆಷ್ಟೋ ತಿಂಗಳ ವ್ಯರ್ಥ ಸಮಯವನ್ನು ಮತ್ತು ಆತಂಕವನ್ನು ಉಳಿಸುತ್ತೆ. ಇದೇ ನಿಜವಾದ ಸಫಲತೆ. ಸಮಯ ಮತ್ತು ಸಂಕಲ್ಪಗಳ ಉಳಿತಾಯ ಎನ್ನುವುದು ನಿಜಕ್ಕೂ ಅದ್ಭುತವಾದ ಒಳನೋಟ. ಆಫೀಸ್ ಒತ್ತಡದ ಬಗ್ಗೆ ಮಾತನಾಡಿದೆವು. ಈಗ ಇಲ್ಲಿ ವಿಷಯ ನಿಜಕ್ಕೂ ಅತ್ಯಂತ ಆಸಕ್ತಿದಾಯಕವಾಗುತ್ತದೆ. ಯಾವ ವಿಷಯ? ನಮ್ಮೆಲ್ಲರ ಮನೆಗಳಲ್ಲಿ ಆಗಾಗ ನಡೆಯುವ ದೃಶ್ಯ, ನಮ್ಮ ಭಾವನೆಗಳನ್ನು ಅತಿ ಹೆಚ್ಚು ಪರೀಕ್ಷಿಸುವ ಸನ್ನಿವೇಶ. ನಮ್ಮ 3ನೇ ಉದಾಹರಣೆ ಸಂಬಂಧಗಳಿಗೆ, ಅದರಲ್ಲೂ ತಾಯಿ ಮತ್ತು ಮಗಳ ನಡುವಿನ ಭಿನ್ನಾಭಿಪ್ರಾಯಕ್ಕೆ ಸಂಬಂಧಿಸಿದ್ದು. ಇದು ಬಹಳ ಸೂಕ್ಷ್ಮವಾದ ವಿಚಾರ. ಇವರಿಬ್ರು ನೋಡ್ರೆ ದೊಡ್ಡ ಮಾತಿನ ಯುದ್ಧವೇ ನಡೀತಿದೆ ಅನ್ಕೊಳ್ಳಿ. ಸಾಮಾನ್ಯವಾಗಿ ಮನೇಲೇನಾಗುತ್ತೆ, ಒಬ್ರು ಕೋಪಗೊಂಡ್ರೆ ಮತ್ತೊಬ್ರು ಅದಕ್ಕಿಂತ ಹೆಚ್ಚು ಕೋಪಗೊಂಡು ಹಳೆಯ ವಿಚಾರಗಳನ್ನೆಲ್ಲ ಎಳೆದು ತಂದು ವಾದ ಮಾಡ್ತಾರೆ. ಹೌದು, ಅದು ಸಹಜ ಪ್ರತಿಕ್ರಿಯೆ ಆಗಿಬಿಟ್ಟಿದೆ ನಮಗೆ. ಆದ್ರೆ ಇಲ್ಲಿ ಆ ತಾಯಿ ತನ್ನ ಮಗಳ ಮಾತಿಗೆ ತಕ್ಷಣವೇ ತಿರುಗೇಟು ನೀಡಲ್ಲ. ಬದಲಾಗಿ ಅವಳು ಒಂದು ಕ್ಷಣ ನಿರಾಕಾರ ಸ್ಥಿತಿಯಲ್ಲಿ ನಿಲ್ಲುತ್ತಾಳೆ. ನಿರಾಕಾರ ಸ್ಥಿತಿ? ಹೌದು. ಅಂದ್ರೆ ತನ್ನ ಕೋಪದ ಭಾವನೆಯಿಂದ ಹೊರಬಂದು ನಾನು ಶಾಂತಿ ಸ್ವರೂಪ ಆತ್ಮ ಅಂತ ನೆನಪು ಮಾಡ್ಕೊಳ್ತಾಳೆ. ಇದರಿಂದ ಆ ದೊಡ್ಡ ಜಗಳವೇ ತಣ್ಣಗಾಗಿ ಶಾಂತವಾದ ಸಂಭಾಷಣೆಯಾಗಿ ಬದಲಾಗತ್ತೆ. ಇದು ನಿಜಕ್ಕೂ ಶಕ್ತಿಯುತವಾದದ್ದು. ಆದರೆ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಎದುರುಗಡೆ ನಮ್ಮವರೇ ಆದವರು ನಮ್ಮನ್ನ ಟೀಕಿಸ್ತಾ ಇರುವಾಗ, ಜೋರು ಧ್ವನಿಯಲ್ಲಿ ವಾದ ಮಾಡ್ತಾ ಇರುವಾಗ, ನಮ್ಮ ಅಹಂಕಾರವನ್ನ ಬದಿಗಿಟ್ಟು ನಾನು ಶಾಂತಿ ಸ್ವರೂಪ ಆತ್ಮ ಅಂತ ನೆನಪಿಸ್ಕೊಳ್ಳೋದ ನಿಜಕ್ಕೂ ಸಾಧ್ಯವೇ?
ಇದು ಕೇವಲ ಪುಸ್ತಕದ ಮಾತಲ್ವಾ? ಮೇಲ್ನೋಟಕ್ಕೆ ಇದು ಕಷ್ಟಕರ ಅಂತ ಅನ್ಸ್ಬೋದು, ಆದ್ರೆ ಇದು ಮನೋವಿಜ್ಞಾನ ಮತ್ತು ಆಧ್ಯಾತ್ಮಿಕತೆಯ ಒಂದು ಅತ್ಯುತ್ತಮ ಸಮ್ಮಿಲನ. ಜಗಳ ಅಥವಾ ಸಂಘರ್ಷ ನಡೆಯಬೇಕಾದ್ರೆ ಎರಡೂ ಕಡೆಯಿಂದಲೂ ಇಂಧನ ಬೇಕಾಗತ್ತೆ. ಅಂದ್ರೆ ಕೋಪಕ್ಕೆ ಪ್ರತಿಯಾಗಿ ಕೋಪ? ಹೌದು, ಕೋಪವನ್ನು ತೋರಿದಾಗ ಮಾತ್ರ ಜಗಳ ಬೆಳೆಯುತ್ತೆ. ವಿಜ್ಞಾನವೂ ಹೇಳುತ್ತೆ, ನಮ್ಮ ಭಾವನೆಗಳು ನಮ್ಮ ಸುತ್ತಮುತ್ತಲಿನ ಪರಿಸರದ ಮೇಲೆ ಪ್ರಭಾವ ಬೀರುವ ಕಂಪನೆಗಳನ್ನು ಅಂದ್ರೆ ವೈಬ್ರೇಷನ್ಸ್ ಅನ್ನು ಸೃಷ್ಟಿಸುತ್ತವೆ ಅಂತ. ಓ, ಒಬ್ರು ಕೋಪದಲ್ಲಿದ್ದಾಗ ಅವರ ಫ್ರೀಕ್ವೆನ್ಸಿ ಬಹಳ ತೀಕ್ಷ್ಣವಾಗಿರುತ್ತೆ ಅಲ್ವಾ? ನಿಖರವಾಗಿ. ನೀವು ಅದೇ ತೀಕ್ಷ್ಣತೆಯಲ್ಲಿ ಪ್ರತಿಕ್ರಿಯಿಸಿದ್ರೆ ಸ್ಫೋಟ ಖಂಡಿತ. ಆದ್ರೆ ಇಲ್ಲಿ ತಾಯಿ ಆ ಸಂಘರ್ಷದ ಸರಪಳಿಯನ್ನು ಮುರಿಯುತ್ತಾಳೆ. ಅವಳು ನಾನು ಶಾಂತಿ ಸ್ವರೂಪ ಆತ್ಮ ಅಂತ ಭಾವಿಸಿದಾಗ ಅವಳು ಕೇವಲ ತನ್ನ ಕೋಪವನ್ನು ಬಲವಂತವಾಗಿ ಅಡಗಿಸಿಟ್ಕೊಳ್ತಾ ಇಲ್ಲ. ಬಲವಂತವಾಗಿ ಅಡಗಿಸಿದ ಕೋಪ ಇನ್ನೊಂದು ರೂಪದಲ್ಲಿ ಹೊರಬರುತ್ತೆ. ಹೌದು, ಆದ್ರೆ ಇಲ್ಲಿ ಅವಳು ತನ್ನ ಮೂಲಭೂತ ಅಸ್ತಿತ್ವವನ್ನೇ ಬದಲಾಯಿಸ್ಕೊಳ್ತಾ ಇದ್ದಾಳೆ. ನೀವು ಹೇಳಿದ ಆ ನಿರಾಕಾರ ಸ್ಥಿತಿಯನ್ನು ಸ್ವಲ್ಪ ವಿವರಿಸಬಹುದೇ? ಕೋಪ ಬಂದಾಗ ಆ ಸ್ಥಿತಿಗೆ ಹೋಗುವುದು ಹೇಗೆ? ನಿರಾಕಾರ ಸ್ಥಿತಿಯಂದ್ರೆ ದೇಹದ ಮತ್ತು ಸಂಬಂಧಗಳ ಅಹಂಕಾರದಿಂದ ಮೇಲೇರುವುದು. ತಾಯಿಗೆ ಕೋಪ ಬರ್ತಿರೋದೇಕೆ? ಏಕೆಂದರೆ ಅವಳಲ್ಲಿ ನಾನು ತಾಯಿ, ಇವಳು ನನ್ನ ಮಾತು ಕೇಳಬೇಕು ಅನ್ನುವ ಅಧಿಕಾರಯುತ ಅಹಂಕಾರವಿದೆ. ಮಗಳು ಆ ಅಹಂಕಾರವನ್ನು ಕೆಣಕಿದಾಗ ಕೋಪ ಬರುತ್ತೆ. ಅನು ಕೇವಲ ಒಂದು ಆತ್ಮ, ನನ್ನ ಮೂಲ ಸ್ವಭಾವವೇ ಶಾಂತಿ ಅನ್ನುವ ನಿರಾಕಾರ ಸ್ಥಿತಿಗೆ ಹೋಗುತ್ತಾಳೋ ಆಗ ಆ ತಾಯಿ ಅನ್ನುವ ಪಾತ್ರದ ಅಹಂಕಾರ ಕರಗಿ ಹೋಗುತ್ತೆ. ಇದು ಬಹಳ ಆಳವಾದ ಪ್ರಕ್ರಿಯೆ. ಹೌದು, ಅವಳ ಆಂತರಿಕ ಶಾಂತಿಯ ಕಂಪನ ಮಗಳ ಕೋಪದ ಕಂಪನವನ್ನು ತಟಸ್ಥಗೊಳಿಸುತ್ತೆ. ನೀರಿಗೆ ಬೆಂಕಿಯನ್ನು ನಂದಿಸುವ ಗುಣವಿರುವಂತೆ ನೈಜವಾದ ಶಾಂತಿಗೆ ಕೋಪವನ್ನು ಕರಗಿಸುವ ಶಕ್ತಿಯಿದೆ. ಎಂಥ ಸುಂದರವಾದ ವಿವರಣೆ! ತಂದೆಯ ದೈವಿಕ ಗುಣಗಳನ್ನು ನೆನಪು ಮಾಡಿಕೊಂಡು ನಮ್ಮ ಮೂಲ ಸ್ವರೂಪದಲ್ಲಿ ನಿಂತು ಪ್ರತಿಕ್ರಿಯಿಸುವುದರಿಂದ ಸಂಬಂಧಗಳಲ್ಲಿ ಎಂತಹ ವಿಜಯವನ್ನು ಸಾಧಿಸಬಹುದು ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಖಂಡಿತ. ಪಾತ್ರಗಳ ಅಹಂಕಾರವೇ ಕೋಪಕ್ಕೆ ಮೂಲ ಕಾರಣ ಎಂಬುದು ಬಹಳ ದೊಡ್ಡ ಪಾಠ. ಈಗ ಮನೆಯ ವಿಷಯದಿಂದ ನಾವು ಸಮಾಜದ ಕಡೆಗೆ, ನಿಸ್ವಾರ್ಥ ಸೇವೆಯ ಕಡೆಗೆ ಬರೋಣ. ನಮ್ಮ 4ನೇ ಮತ್ತು ಕೊನೆಯ ಉದಾಹರಣೆ ಸೇವೆಯಲ್ಲಿ ಅಥವಾ ಇತರರಿಗೆ ಸಹಾಯ ಮಾಡುವ ಕಾರ್ಯದಲ್ಲಿ ಎದುರಾಗುವ ಸವಾಲುಗಳ ಬಗ್ಗೆ. ಹೌದು, ಸೇವೆ ಮಾಡುವಾಗಲೂ ಸವಾಲುಗಳು ಬರುತ್ತವೆ. ಹಾಗಾದ್ರೆ ಇದರ ಒಟ್ಟಾರೆ ಅರ್ಥವೇನು ಅನ್ನೋದನ್ನ ಈ ಉದಾಹರಣೆ ತೋರಿಸುತ್ತೆ. ಒಬ್ಬ ಬ್ರಹ್ಮಕುಮಾರ ಅತ್ಯಂತ ಶ್ರದ್ಧೆಯಿಂದ ಆಧ್ಯಾತ್ಮಿಕ ಸೇವೆಯನ್ನು, ಒಳ್ಳೆ ಕೆಲಸವನ್ನ ಮಾಡ್ತಿರ್ತಾನೆ. ಆದರೆ ಆತನಿಗೆ ಅನಿರೀಕ್ಷಿತವಾಗಿ ಟೀಕೆಗಳು ಎದುರಾಗುತ್ತವೆ. ಒಳ್ಳೆಯದು ಮಾಡಿದ್ರೂ ಟೀಕೆ ಬರುವುದು ಸಹಜ ತಾನೆ? ಆದರೆ ನೋವಾಗುತ್ತೆ ಅಲ್ವಾ? ನಾನಿಷ್ಟು ಕಷ್ಟಪಟ್ಟು ಒಳ್ಳೆಯದು ಮಾಡಿದ್ರೂ ನನಗೆ ಈ ಗತಿಯೇ ಅನ್ನುವ ನಿರಾಸೆ ಮೂಡುತ್ತೆ. ಆದರೆ ಆತ ಆ ನೋವಿನಲ್ಲಿಯೇ ಮುಳುಗಿರುವುದಿಲ್ಲ. ಬದಲಾಗಿ ಆತ ತನ್ನ ಆಲೋಚನಾ ಲಹರಿಯನ್ನೇ ಬದಲಾಯಿಸ್ತಾನೆ. ಹೇಗೆ ಯೋಚನೆ ಮಾಡ್ತಾನೆ? ನಾನು ಕೇವಲ ಒಬ್ಬ ಸೇವಕ, ನಾನಲ್ಲ ಈ ಕೆಲಸವನ್ನು ಮಾಡುತ್ತಿರುವುದು, ನಾನು ಕರ್ತೃ ಅಲ್ಲ, ನಿಜವಾದ ಕರ್ತೃ ಆ ದೈವಿಕ ತಂದೆ ಅಂತ ಯೋಚಿಸ್ತಾನೆ. ಈ ಕರ್ತೃತ್ವ ತ್ಯಾಗದಿಂದ ಅವನ ಮನಸ್ಸಿನ ಮೇಲಿದ್ದ ಭಾರವೆಲ್ಲವೂ ಇಳಿದು ಆ ಸೇವೆಯು ಅತ್ಯಂತ ಫಲಪ್ರದವಾಗುತ್ತೆ. ನಾವು ಒಳ್ಳೆಯ ಕೆಲಸ ಮಾಡುವಾಗಲೂ ಈ ನಾನು ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಬಿಡುವುದು ಅಷ್ಟು ಮುಖ್ಯವೇ? ಇದು ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಇದು ನಮ್ಮೆಲ್ಲರ ಜೀವನದ ಒಂದು ಅತಿದೊಡ್ಡ ವಿಪರ್ಯಾಸವನ್ನು ಬಿಚ್ಚಿಡುತ್ತೆ. ವಿಪರ್ಯಾಸ ಅಂದ್ರೆ? ನಾವು ಇತರರಿಗೆ ಸಹಾಯ ಮಾಡುವಾಗಲೂ ಸೇವೆ ಮಾಡುವಾಗಲೂ ನಮ್ಮ ಒಳಗೆ ಒಂದು ಸೂಕ್ಷ್ಮವಾದ ಅಹಂಕಾರ ಅಡಗಿರುತ್ತೆ. ನಾನು ಮಾಡ್ತಾ ಇದ್ದೀನಿ ಅನ್ನೋದು. ಈ ನಾನು ಅನ್ನೋದು ಇದ್ದಾಗ ನಾವು ಆ ಕೆಲಸಕ್ಕೆ ಪ್ರತ್ಯಾಗಿ ಏನನ್ನಾದ್ರೂ ನಿರೀಕ್ಷಿಸ್ತೇವೆ. ಕನಿಷ್ಠ ಪಕ್ಷ ಹೊಗಳಿಕೆ ಅಥವಾ ಮನ್ನಣೆಯಾದ್ರೂ ಆಗಿರ್ಬೋದು. ಹೌದು, ನಾವು ಅನ್ಕೊಂಡಂತೆ ಮನ್ನಣೆ ಸಿಗದಿದ್ದಾಗ ಅಥವಾ ಟೀಕೆ ಎದುರಾದಾಗ ನಮ್ಮ ಅಹಂಕಾರಕ್ಕೆ ಪೆಟ್ಟು ಬೀಳುತ್ತೆ. ಆ ಬ್ರಹ್ಮಕುಮಾರ ಎದುರಿಸಿದ್ದು ಇದೇ ಸಮಸ್ಯೆಯನ್ನು. ಆದ್ರೆ ಆತ ಬಳಸಿದ ತಂತ್ರ ಬಹಳ ವಿಶಿಷ್ಟವಾದದ್ದಲ್ವಾ? ಹೌದು, ಆತ ಕರ್ತೃತ್ವ ತ್ಯಾಗವನ್ನು ಮಾಡ್ತಾನೆ. ಅಂದ್ರೆ ತಾನು ಕೇವಲ ಒಂದು ನಿಮಿತ್ತ, ಇನ್ಸ್ಟ್ರುಮೆಂಟ್ ಅಂತ ಭಾವಿಸ್ತಾನೆ. ಆ ಕೆಲಸದ ಹಿಂದಿನ ಶಕ್ತಿ ಮತ್ತು ಜವಾಬ್ದಾರಿಯನ್ನು ಆ ಪರಮೋಚ್ಚ ದೈವಿಕ ತಂದೆಗೆ ಅರ್ಪಿಸ್ತಾನೆ. ಅಂದ್ರೆ ಕೆಲಸ ನನ್ನದಲ್ಲ ಎಂದ ಮೇಲೆ ಅದಕ್ಕೆ ಬರುವ ಹೊಗಳಿಕೆ ಅಥವಾ ತೆಗಳಿಕೆ ಎರಡೂ ನನ್ನದಲ್ಲ ಎಂದಾಗುತ್ತಿದೆಯಾ? ನಿಖರವಾಗಿ. ಯಾವಾಗ ಈ ನಾನು ಮಾಡ್ತಾ ಇದ್ದೀನಿ ಅನ್ನೋ ಹೊರೆ ನಮ್ಮ ತಲೆಯಿಂದ ಇಳಿಯುತ್ತೋ ಆಗ ಟೀಕೆಗಳು ನಮ್ಮನ್ನು ಬಾಧಿಸುವುದಿಲ್ಲ. ನೀವು ಕೇವಲ ಒಂದು ಪೆನ್ನು ಅನ್ಕೊಳ್ಳಿ. ಸರಿ, ಬರೆಯುವುದು ನಿಮ್ಮ ಕೆಲಸ, ಆದರೆ ಅಕ್ಷರಗಳ ಹಿಂದಿನ ಜ್ಞಾನ ಬರೆಯುವನದ್ದು. ಯಾರಾದ್ರೂ ಬರಹವನ್ನು ಟೀಕಿಸಿದ್ರೆ ಪೆನ್ನಿಗೆ ನೋವಾಗುತ್ತದೆಯೇ? ಖಂಡಿತ ಇಲ್ಲ. ಅದೇ ರೀತಿ
ನಾವೆಲ್ಲರೂ ಆ ದೈವಿಕ ಶಕ್ತಿಯ ಕೈಯಲ್ಲಿರುವ ಉಪಕರಣಗಳು ಅಂತ ಭಾವಿಸಿದಾಗ ನಕಾರಾತ್ಮಕ ಶಕ್ತಿಯು ನಮ್ಮನ್ನು ತಡೆಯುವುದಿಲ್ಲ. ನಮ್ಮ ಕೆಲಸದಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಅದು ಅತ್ಯಂತ ಸಹಜವಾಗಿ ಸಫಲತೆಯತ್ತ ಸಾಗುತ್ತೆ. ಕರ್ತೃತ್ವದ ಅಹಂಕಾರವಿಲ್ಲದ ಸೇವೆಯು ಮಾತ್ರ ನಿಜವಾದ ಅರ್ಥದಲ್ಲಿ ಸಫಲವಾಗಲು ಸಾಧ್ಯ. ನಾವು ಚರ್ಚಿಸಿದ ಈ 4 ಉದಾಹರಣೆಗಳನ್ನು ಒಟ್ಟಿಗೆ ಇಟ್ಟು ನೋಡಿದರೆ ಒಂದು ಅದ್ಭುತವಾದ ಚಿತ್ರಣ ನಮ್ಮ ಕಣ್ಮುಂದೆ ಬರುತ್ತೆ. ಹೌದು. ವಿದ್ಯಾರ್ಥಿಯ ನಿರ್ಭಯತೆಯಾಗಲಿ, ಅಧಿಕಾರಿಯ ಸ್ಪಷ್ಟ ಮತ್ತು ನಿಖರ ನಿರ್ಧಾರವಾಗಲಿ, ಭಿನ್ನಾಭಿಪ್ರಾಯದ ಮಧ್ಯೆಯೂ ತಾಯಿಯ ಶಾಂತ ಪ್ರತಿಕ್ರಿಯೆಯಾಗಲಿ, ಅಥವಾ ಸೇವಕನ ನಿಸ್ವಾರ್ಥ ಮತ್ತು ನಿರ್ಲಿಪ್ತ ಭಾವನೆಯಾಗಲಿ, ಇವೆಲ್ಲವೂ ಬೇರೆ ಬೇರೆ ಸನ್ನಿವೇಶಗಳಾದರೂ ಇವುಗಳ ಹಿಂದಿನ ಸೂತ್ರ ಒಂದೇ. ಎಲ್ಲದರ ಮೂಲವೂ ಆ ಆಂತರಿಕ ಸ್ಥಿತಿಯೇ. ಹೌದು. ಸಫಲತೆ ಎಂಬುದು ನಾವು ಹೊರಗೆ ಹುಡುಕುವ, ಸಮಾಜದಲ್ಲಿ ಗಳಿಸುವ ಅಥವಾ ಬೇರೆಯವರಿಂದ ನಿರೀಕ್ಷಿಸುವ ವಸ್ತುವಲ್ಲ. ಅದು ಸಂಪೂರ್ಣವಾಗಿ ನಮ್ಮ ಒಳಗೆ, ಆ ದೈವಿಕ ತಂದೆಯ ಸಂಗದಲ್ಲಿ ನಾವು ಅನುಭವಿಸುವ ಒಂದು ಪ್ರಶಾಂತ ಮತ್ತು ಅಹಂಕಾರರಹಿತ ಸ್ಥಿತಿ. ನೀವು ಈ ಎಲ್ಲ ಉದಾಹರಣೆಗಳನ್ನು ಬಹಳ ಸೊಗಸಾಗಿ ಒಗ್ಗೂಡಿಸಿದಿರಿ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅದೆಷ್ಟೋ ಸವಾಲುಗಳನ್ನು ಎದುರಿಸ್ತೇವೆ. ಈ ಮೂಲ ಪಾಠವು ನಮಗೆ ಕೇವಲ ಸಿದ್ಧಾಂತವನ್ನು ಹೇಳದೆ ಪ್ರಾಯೋಗಿಕವಾಗಿ ಇದನ್ನ ಹೇಗೆ ಅಳವಡಿಸಿಕೊಳ್ಳಬೇಕೆಂಬುದಕ್ಕೂ ಒಂದು ಸುಂದರವಾದ ಮಾರ್ಗದರ್ಶನ ನೀಡುತ್ತೆ. ನಾವು ದೈನಂದಿನ ಜೀವನದಲ್ಲಿ ಇದನ್ನ ಹೇಗೆ ರೂಢಿಸಿಕೊಳ್ಳಬಹುದು? ನಾವು ದಿನದಲ್ಲಿ ಏನೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಅಥವಾ ಯಾವುದೇ ಒಂದು ಸಣ್ಣ ಪುಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ನಮ್ಮನ್ನೇ ನಾವು 2 ಸರಳ ಪ್ರಶ್ನೆಗಳನ್ನು ಕೇಳ್ಕೊಳ್ಬೇಕು. ಆ 2 ಪ್ರಶ್ನೆಗಳು ಯಾವುವು? ಮೊದಲನೆಯದು, ನಾನು ಮಾಡುತ್ತಿರುವ ಈ ಕೆಲಸದಲ್ಲಿ ಆ ದೈವಿಕ ಶಕ್ತಿಯ, ತಂದೆಯ ಸಹಕಾರವಿದೆಯೇ? ಮತ್ತು ಎರಡನೇದು, ನಾನು ಈ ನಿರ್ಧಾರವನ್ನು ಆ ದೈವಿಕ ಸನ್ಮುಖತೆಯಲ್ಲಿ, ಆ ಒಡನಾಟದ ಅನುಭವದಲ್ಲಿ ಮಾಡ್ತಾ ಇದ್ದೇನೆಯೇ? ಯೋಶ್, ಈ 2 ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿಕೊಳ್ಳುವುದು ನಿಜಕ್ಕೂ ಒಂದು ದೊಡ್ಡ ಬದಲಾವಣೆಯನ್ನೇ ತರಬಹುದು. ಏಕೆಂದರೆ ನಾವು ಅನೇಕ ಬಾರಿ ಗಡಿಬಿಡಿಯಲ್ಲಿ, ಆತಂಕದಲ್ಲಿ ನಿರ್ಧಾರಗಳನ್ನು ತಗೊಳ್ತೀವಿ. ಹೌದು. ಆ ಕ್ಷಣದಲ್ಲಿ ಈ ಪ್ರಶ್ನೆಗಳು ನಮ್ಮನ್ನು ನಾವೇ ತಡೆದು ನಿಲ್ಲಿಸಿ ನಮ್ಮ ಆಲೋಚನೆಗಳನ್ನು ವಿಶ್ಲೇಷಿಸಿಕೊಳ್ಳಲು ಒಂದು ಅವಕಾಶ ನೀಡುತ್ತವೆ. ಇದರಿಂದ ನಮ್ಮ ಮನಸ್ಸಿನಲ್ಲಿ ಮೂಡುವ ಸಾವಿರಾರು ವ್ಯರ್ಥ ಸಂಕಲ್ಪಗಳು, ಅಂದ್ರೆ ಆ ವೇಸ್ಟ್ ಥಾಟ್ಸ್, ತಾನಾಗೆ ಕಡಿಮೆ ಆಗ್ತವೆ ಅಲ್ವಾ? ಖಂಡಿತ. ವ್ಯರ್ಥ ಸಂಕಲ್ಪಗಳೇ ನಮ್ಮ ಶಕ್ತಿಯ ಅತಿ ದೊಡ್ಡ ಕಳ್ಳರು. ನಾವು ಈ ಪ್ರಶ್ನೆಗಳನ್ನ ಕೇಳಿಕೊಂಡಾಗ ನಾವು ನಮ್ಮ ಆಲೋಚನೆಗಳಿಗೆ ಒಂದು ಸ್ಪಷ್ಟವಾದ ದಿಕ್ಕನ್ನು ನೀಡ್ತೀವಿ. ನಮ್ಮ ಶಕ್ತಿ ಉಳಿಯುತ್ತೆ ಮತ್ತು ನಮ್ಮ ಪ್ರತಿಯೊಂದು ಹೆಜ್ಜೆಯೂ ದೈವಿಕ ಮಾರ್ಗದರ್ಶನದಲ್ಲಿ ನಡೆಯುತ್ತೆ. ಹೌದು. ಈ ಅಧ್ಯಾಯದ ಕೊನೆಯಲ್ಲಿರುವ ಆ ಒಂದು ಶಕ್ತಿಯುತವಾದ ಸ್ಲೋಗನ್ ನನ್ನ ತಲೆಯಲ್ಲಿ ಹಾಗೇ ಉಳಿದುಬಿಟ್ಟಿವೆ. ಅದೇನೆಂದರೆ, ತಂದೆಯ ಸನ್ಮುಖದಲ್ಲಿ ಮಾಡಿದ ಪ್ರತಿಯೊಂದು ಸಂಕಲ್ಪವೇ ವಿಜಯದ ಬಿತ್ತನೆ. ಎಂತಹ ಆಳವಾದ ಅರ್ಥವಿರುವ ಸಾಲು ಇದು. ಪ್ರತಿಯೊಂದು ಸಂಕಲ್ಪವೂ ಒಂದು ಬೀಜವಿದ್ದಂತೆ. ನಾವು ದೈವಿಕ ಪ್ರಜ್ಞೆಯಲ್ಲಿ ಬಿತ್ತಿದ ಪ್ರತಿಯೊಂದು ಆಲೋಚನೆಯೂ ಖಂಡಿತವಾಗಿಯೂ ಯಶಸ್ಸಿನ ಫಲವನ್ನೇ ನೀಡುತ್ತೆ ಅನ್ನುವ ಭರವಸೆ ಇದೆ. ಹೌದು. ಈ ಸ್ಲೋಗನ್ ನಮ್ಮ ಜವಾಬ್ದಾರಿಯನ್ನು ನೆನಪಿಸುತ್ತೆ. ನಮ್ಮ ಮನಸ್ಸು ಒಂದು ಫಲವತ್ತಾದ ಭೂಮಿ ಇದ್ದಂತೆ. ನಿಜ. ದೈವಿಕ ಸನ್ಮುಖತೆಯಲ್ಲಿ ನಾವು ಶಕ್ತಿಶಾಲಿ ಮತ್ತು ಶುದ್ಧ ಆಲೋಚನೆಗಳೆಂಬ ಬೀಜಗಳನ್ನು ಬಿತ್ತಿದ್ರೆ ಅದು ಯಶಸ್ಸು ಮತ್ತು ಶಾಂತಿಯ ಫಸಲನ್ನು ನೀಡುತ್ತೆ. ಈ ಬಿತ್ತನೆ ಮತ್ತು ಬೀಜನ ರೂಪಕ ನಮ್ಮನ್ನೊಂದು ಬಹಳ ಆಳವಾದ ಆಲೋಚನೆಗೆ ದೂಡುತ್ತೆ. ನಾವು ಈ ಸ್ಲೋಗನನ್ನ ಗಮನಿಸಿದ್ರೆ ನಮ್ಮ ಇಂದಿನ ಜೀವನ ಶೈಲಿಯನ್ನು ಒಮ್ಮೆ ಪ್ರಶ್ನಿಸಿಕೊಳ್ಳಬೇಕನಿಸುತ್ತೆ. ಖಂಡಿತವಾಗಿ. ಕೇಳುಗರಿಗಾಗಿ ಒಂದು ಅಂತಿಮ ಚಿಂತನೆ. ಇಂದಿನ ಈ ವೇಗದ ಮತ್ತು ಅವಸರದ ಜೀವನದಲ್ಲಿ, ಕೆಲಸದ ಒತ್ತಡದಲ್ಲಿ ಸಿಲುಕಿ ಆ ಕೇವಲ 2 ನಿಮಿಷದ ಪ್ರಶಾಂತ ವಿರಾಮವನ್ನ ತೆಗೆದುಕೊಳ್ಳಲು ನಾವು ಮರೆತುಬಿಡ್ತೀವಿ. ಹೀಗೆ ಮರೆಯುವ ಮೂಲಕ ನಾವು ನಮ್ಮದೇ ಮನಸ್ಸಿನ ತೋಟದಲ್ಲಿ ಅರಿವಿಲ್ಲದೆ ಆತಂಕ, ಭಯ ಮತ್ತು ಕೋಪದ ಎಷ್ಟೊಂದು ವ್ಯರ್ಥ ಕಳೆಗಳನ್ನು, ಅಂದ್ರೆ ವೀಡ್ಸ್ ಆಫ್ ವೇಸ್ಟ್ ಥಾಟ್ಸ್ ಅನ್ನು ಪ್ರತಿದಿನ ಬಿತ್ತುತ್ತಿದ್ದೇವಲ್ವಾ? ಇದು ನಿಜಕ್ಕೂ ಪ್ರತಿಯೊಬ್ಬರೂ ಯೋಚಿಸಬೇಕಾದ ವಿಷಯ. ನಮಗೆ ವಿಜಯದ ಮತ್ತು ಶಾಂತಿಯ ಬೆಳೆ ಬೇಕೆಂದ್ರೆ ನಾವು ಸರಿಯಾದ ಬೀಜಗಳನ್ನೇ ಬಿತ್ತಬೇಕು. ಆ 2 ನಿಮಿಷದ ವಿರಾಮ ನಮ್ಮ ಕೈಯಲ್ಲೇ ಇದೆ. ನಮ್ಮ ಮನಸ್ಸಿನ ತೋಟದಲ್ಲಿ ನಾವು ಏನನ್ನು ಬಿತ್ತುತ್ತಿದ್ದೇವೆ ಎಂಬುದರ ಬಗ್ಗೆ ನಾವೆಲ್ಲರೂ ಒಮ್ಮೆ ಆಳವಾಗಿ ಯೋಚಿಸೋಣ. ಈ ವಿಶೇಷವಾದ ವಿಚಾರ ಮಂಥನ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಮತ್ತೊಂದು ಆಸಕ್ತಿದಾಯಕ ಮತ್ತು ಜ್ಞಾನಪೂರ್ಣ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ.